ಈ ವಿಡಿಯೋ ಅಲ್ಲಿ ನಾವು ಮ್ಯಾಟ್ರಿಸಸ್ ನ ಎರಡನೇ ಭಾಗ ಅಂದ್ರೆ ಈಗಾಗಲೇ ಡಿಸ್ಕಸ್ ಮಾಡಿರೋ ಕ್ವೆಶನ್ ಹೊರತುಪಡಿಸಿ ಉಳಿದಿರೋ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿರ್ತೀವಿ ಇಲ್ಲಿಗೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. Okay, this is the question. This is on column matrix, square matrix, row matrix ಅಲ್ಲಿ ಇರುವಂತ ಕ್ವೆಶನ್ ಇದು. Okay, I've taken 3 examples here. First one is my square matrix and second is my column matrix ಇದು ರೋ ಮ್ಯಾಟ್ರಿಕ್ಸ್. ಈ ಮೂರಿನ ಆರ್ಡರ್ ಚೆಕ್ ಮಾಡಿದ್ರೆ this is of order 2 rows 2 column. If you don't know which is row, ಇದು first row, ಇದು second row ಆಗುತ್ತೆ. ಹಿಂಗಿರುವಂತದ್ದು ಇದು first column and this is second column. So there are 2 rows 2 columns. ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಯಾಕೆ ಹೆಸರು ಕೊಡ್ತೀವಿ ಅಂದ್ರೆ ಒಂದೇ ಕಾಲಮ್ ಇರುವಂತದ್ದು. ಸೊ ನಂಬರ್ ಆಫ್ ಕಾಲಮ್ಸ್ ಇಸ್ 1. ಸೊ ವಿ ರೈಟ್ ಇಸ್ ನಂಬರ್ ಆಫ್ ಕಾಲಮ್ಸ್ ಇಸ್ 1. ಆರ್ಡರ್ ಬರೆಯುವಾಗ ಇಲ್ಲಿ ಕಾಲಮ್ ಬರೆಯೋದು. ರೋ ಎಷ್ಟಿದೆ ಅಂದ್ರೆ 1 2 3. ಸೊ 3 by 1. ಬಟ್ ಕಾಲಮ್ ಮ್ಯಾಟ್ರಿಕ್ಸ್ ಯಾವಾಗ್ಲೂ ನನಗೆ ನಂಬರ್ ಆಫ್ ಕಾಲಮ್ಸ್ 1 ಬರುತ್ತೆ. ಅಂಡ್ ರೋ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದ್ರೆ ರೋ ಒಂದೇ ಇರುತ್ತೆ. 1 by number of column is 1 2 3 4. Okay, with this knowledge we can answer the question. ಇದು ಮ್ಯಾಥ್ ಫಾಲೋಯಿಂಗ್ ಮಾಡುವಂಥದ್ದು. ಈಗ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆದ್ರೆ ಏನಾಗುತ್ತೆ ನಂದು, ಇಫ್ ಐ ಹ್ಯಾವ್ ಎ ಮ್ಯಾಟ್ರಿಕ್ಸ್ ಇಸ್ ಆಫ್ ಆರ್ಡರ್ m by n ಅಂತ ಇಟ್ಕೊಳ್ಳೋಣ. ಇದು ನನ್ನ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಸ್ಕ್ವಯರ್ ಮ್ಯಾಟ್ರಿಕ್ಸ್ m ಜಾಗದಲ್ಲೂ n ಇದೆ, m ಜಾಗದಲ್ಲೂ 2 ಇದೆ, n ಜಾಗದಲ್ಲೂ 2 ಇದೆ. ಸೊ ಸ್ಕ್ವಯರ್ ಮ್ಯಾಟ್ರಿಕ್ಸ್ಗೆ m equals n ಆಗುತ್ತೆ. ಸೊ ಎಗೆ 3 ಸರಿ. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್. ಇದು ನಿಮ್ಮ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಮತ್ತೆ ನಿಮ್ಮ m by n ಚೆಕ್ ಮಾಡ್ಕೊಂಡ್ರೆ ನನ್ನ n ಜಾಗದಲ್ಲಿ 1 ಇದೆ. ನಂಬರ್ ಆಫ್ ಕಾಲಮ್ಸ್ ಇನ್ ಪ್ಲೇಸ್ ಆಫ್ n ಐ ಹ್ಯಾವ್ 1. ಸೊ ಯೋರ್ ಕಾಲಮ್ ಮ್ಯಾಟ್ರಿಕ್ಸ್ ಇಸ್ n equals 1. ಅಂಡ್ ಇನ್ನ ಬಿಟ್ಟಿರೋ ಆಪ್ಷನ್ ಒಂದೇ, ರೋ ಮ್ಯಾಟ್ರಿಕ್ಸ್ m ಜಾಗದಲ್ಲಿ 1 ಬರುತ್ತೆ. ಸೊ ಈ ಆಪ್ಷನ್ ಎಲ್ಲಿದೆ ನೋಡ್ಕೊಳ್ರಿ, A3 B2. So this is 1 A3 B2 C1. ಮತ್ತೊಂದು ಮ್ಯಾಥ್ ಫಾಲೋಯಿಂಗ್ ಇಲ್ಲಿಗೆ. here first let me talk about diagonal elements ಏನು, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಸೊ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್. ಈ ಮ್ಯಾಟ್ರಿಕ್ಸ್ ನ ಎಲಿಮೆಂಟ್ ನ AIJ ಫಾರ್ಮ್ ಅಲ್ಲಿ ಅಂದ್ರೆ I ರೋ J ಕಾಲಮ್. A11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್, A12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ. ಸೊ AIJ ರೀತಿ ಎಲಿಮೆಂಟ್ಸ್ ಬರ್ದಿದ್ದೀನಿ ನಾನು. ಈಗ ನಾನು ಈ ಗೆರೆ ವೈಟ್ ಗೆರೆ ಹಾಕಿದ್ದೀನಲ್ವಾ, ಇದನ್ನ ಡಯಾಗ್ನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಡಯಾಗ್ನಲ್ ಎಲಿಮೆಂಟ್ಸ್. ಏನೇನು A11 A22 A33. ಇಲ್ಲಿ ಏನಾಗಿರುತ್ತೆ ನೋಡ್ರಿ, ನಾವ್ ಇನ್ ಜನರಲ್ ಆಗಿ ಎಲಿಮೆಂಟ್ಸ್ ನ AIJ ಅಂತ ಬರೆಯುವಂಥದ್ದು. ಬಟ್ ವೆನ್ ಐ ಹ್ಯಾವ್ ಇಟ್ ಇಸ್ ಅ ಡಯಾಗ್ನಲ್ ಎಲಿಮೆಂಟ್ಸ್ ಆಗೋದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ A11 ಅಲ್ವಾ, ಐಯು ಜೆನು ಸೇಮೆ. ಸೊ I equals J ಆಗುತ್ತೆ ವೆರ್ ಇಟ್ ಇಸ್ ಅ ಡಯಾಗ್ನಲ್ ಎಲಿಮೆಂಟ್. whereas ನಾನ್ ಡಯಾಗ್ನಲ್ ಎಲಿಮೆಂಟ್ಸ್, ಡಯಾಗ್ನಲ್ ಹೊರತುಪಡಿಸಿ ಹೊರಗಿದೆಯಲ್ಲ A11 A13 A21 A23 31 32, ಇವೆಲ್ಲ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗುತ್ತೆ, ನಾನು 1 2 ಒಂದು ಸಿಂಪಲ್ ಎಕ್ಸಾಂಪಲ್ 1 2 ತಗೊಂತೀನಿ. I ಜಾಗದಲ್ಲಿ 1 ಇದೆ, J ಜಾಗದಲ್ಲಿ 2 ಇದೆ. ಸೊ ಐ ಅಬ್ಸರ್ವ್ I ನಾಟ್ ಈಕ್ವಲ್ ಟು ಸ್ಟೇಟ್. ಸೊ ರಿಮೆಂಬರ್ ದಿಸ್. ನಿಮ್ಮ ಡಯಾಗ್ನಲ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ ಮತ್ತೊಂದು ರೀತಿ ಹೇಳೋದಾದ್ರೆ ನಿಮ್ಮ ಹೇಗೆ ಹೇಳ್ಬೋದು ಅಂದ್ರೆ AIJ ಆಗಿದ್ದು I equals J ಅಂದ್ರೆ ಡಯಾಗ್ನಲ್ ಎಲಿಮೆಂಟ್. AIJ ಇದ್ದು I ನಾಟ್ ಈಕ್ವಲ್ ಟು J ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಓಕೆ, ನಾವು ಇಲ್ಲಿ ನನಗೆ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು ಅಂತ ಇರುವಂತದ್ದು. ಫಸ್ಟ್ ಐ ಟೆಲ್ ಯು ವಾಟ್ ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಆಕ್ಚುಲಿ ಇದರ ಡೆಫಿನೇಷನ್ ಈಗಾಗಲೇ ಬೇರೆ ವಿಡಿಯೋ ಇದೆ, ಯು ಕ್ಯಾನ್ ಕ್ರಾಸ್ ಚೆಕ್ ಇಟ್. ಇದು ನಾನು ಇಲ್ಲಿ ಬರೆದಿರುವಂತದ್ದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಫಸ್ಟ್ ಅಂಡ್ ಆಲ್ ದ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಶುಡ್ ಬಿ 0. ಓಕೆ, ಸೊ ನನ್ನ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ ವಾಟ್ ಇಸ್ ನಾನ್ ಡಯಾಗ್ನಲ್, ದಿಸ್ ಇಸ್ I ನಾಟ್ ಈಕ್ವಲ್ ಟು J. ಇದನ್ನ ನಾನ್ ಡಯಾಗ್ನಲ್ ಅಂತೀವಿ, ದಟ್ ಇಸ್ ಈಕ್ವಲ್ ಟು 0. ಸೊ ಎಲ್ಲಿದೆ ನೋಡ್ರಿ, ಡಯಾಗ್ನಲ್ ಮ್ಯಾಟ್ರಿಕ್ಸ್ಗೆ AIJ ಈಕ್ವಲ್ 0 I ನಾಟ್ ಈಕ್ವಲ್ ಟು J. ದಿಸ್ ಇಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಈ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಹೇಳ್ತಾ ಇರೋದು 0. ಸೊ ದಿಸ್ ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಅದರ ಎಕ್ಸಾಂಪಲ್ ಇದು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇದಿದೆಯಲ್ಲ, ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಡಯಾಗ್ನಲ್ ಅಲ್ಲಿ ಅಷ್ಟೇ ಎಲಿಮೆಂಟ್ಸ್ ಇರುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಇರುತ್ತೆ, ಅದೇ ಡಯಾಗ್ನಲ್ ಮ್ಯಾಟ್ರಿಕ್ಸ್.
ಸೊ ನನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್ whereas its diagonal elements are same. ಒಂದು ಎರಡು ಇದ್ರೆ ಎರಡೆರಡು, ಮೂರ್ ಇದ್ರೆ ಮೂರು ಮೂರು ಮೂರು, ಅಥವಾ ಒನ್ ಇದ್ರೆ ಒನ್ ಒನ್ ಒನ್, ಒಟ್ಟು ಸೇಮ್ ಇರ್ಬೇಕು ನನಗೆ. ಸೇಮ್ ಇದ್ರೆ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ನನಗೆ ಏನಾಗ್ತಿದೆ, ಇದು ಡಯಾಗ್ನಲ್ ಅಲ್ವಾ, ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಸೇಮ್. ಡಯಾಗ್ನಲ್ ಎಲಿಮೆಂಟ್ಸ್ ಹೆಂಗ್ ಬರಿತೀವಿ, ಎ ಐ ಜೆ ಐ ಈಕ್ವಲ್ಸ್ ಜೆ ಅನ್ನೋದು. ಸೊ ಇಲ್ಲಿ ಏನಾಗಿದೆ, ನನ್ನ ಎ ಐ ಜೆ ಐ ಈಕ್ವಲ್ಸ್ ಜೆ ಕೆ ಬಂದಿದೆ ನನಗೆ. ನನ್ನ ಡಯಾಗ್ನಲ್ ಎಲಿಮೆಂಟ್ಸ್ ಐ ಈಕ್ವಲ್ಸ್ ಜೆ ಅಂದ್ರೆ A11 A22 A33 ಈ ಜಾಗ ಇದೆಯಲ್ವಾ, ಇದು ಕೆ ಬರ್ತಿದೆ. ಆಲ್ ದ ಎಲಿಮೆಂಟ್ಸ್ ಆರ್ ಕೆ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಕೆ. whereas ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಹೆಂಗ್ ಅಂತ ಹೇಳ್ತೀವಿ ನಾವು, ಎ ಐ ಜೆ ಐ ನಾಟ್ ಈಕ್ವಲ್ ಟು ಜೆ ಅನ್ನೋದು. ಇಲ್ಲಿ ನೋಡ್ರಿ, ನಿಮ್ಮ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಐ ಹ್ಯಾವ್ ಇಟ್ ಯೋರ್ ಐ ಈಕ್ವಲ್ಸ್ ಜೆ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್. ಡಯಾಗ್ನಲ್ ಎಲಿಮೆಂಟ್ಸ್ ಕೆ ಇದೆ. ಐ ನಾಟ್ ಈಕ್ವಲ್ ಟು ಜೆ ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ದಟ್ ಬಿಕಮ್ಸ್ ಕೆ. ಇನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು ಅಂದ್ರೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮೊದಲು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂಡ್ ಆಲ್ಸೋ ಇಟ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಯಾಕೆ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇರುತ್ತೆ. ಅಂಡ್ ನಿಮ್ಮ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಆಲ್ಸೋ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ವೈ ಇಟ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಸೇಮ್ ಇದ್ರೆ ಸ್ಕೇಲಾರ್. ಅಂಡ್ ಆಲ್ಸೋ ಇಟ್ ಇಸ್ ಐಡೆಂಟಿಟಿ. ಯಾಕೆ ಅಂದ್ರೆ ಆ ಸೇಮ್ ಇರೋ ಎಲಿಮೆಂಟ್ ಒಂದೇ ಆದ್ರೆ ಒನ್ ಅಂತ ಬಂದ್ರೆ, ಸೊ ದೆನ್ ಐ ಸೇ ಇಟ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಂಡ್ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಬರುತ್ತಲ್ವಾ, ಐ ಈಕ್ವಲ್ಸ್ ಜೆ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ A11 A22 A33 ಇದೆಲ್ಲವೂ ಒನ್ ಆಗಿರುತ್ತೆ. ಆಲ್ ದಿಸ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಒನ್ ಆಗಿರುತ್ತೆ. ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ ಝೀರೋ. ಸೊ ಲುಕ್ ಅಟ್ ಹಿಯರ್, ಐ ಆಮ್ ಗೆಟಿಂಗ್ Aij equals 1 for diagonal element, Aij 0 for non-diagonal element. I not equal to j ಅಂದ್ರೆ non-diagonal element. So this is the option. So answer ಏನಾಗುತ್ತೆ ಅಂದ್ರೆ, ಇಲ್ಲಿಗೆ ನಿಮ್ಮ option A is 2. So option A is 2, option B is 3, and option C is 1. For any square matrix A, Aij equals 0. They are giving for any square matrix Aij equals 0 when I not equal to j. What is I not equal to j? ನಾವು ಈಗಾಗಲೇ ಹೇಳಿದ್ದೀನಿ. When I say I not equal to j, it is non-diagonal elements. Equals j ಅಂದ್ರೆ diagonal elements, non-diagonal elements ಅಂತ ಅರ್ಥ. ಸೊ ಇಲ್ಲಿ ಏನು, ಯಾವ ಎಲಿಮೆಂಟ್ ಝೀರೋ ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ ಝೀರೋ ಅಂತ. ಸೊ ನಾ ಮ್ಯಾಟ್ರಿಕ್ಸ್ ಹಾಕಿದ್ದೀನಿ. ಸೊ ದಿಸ್ ಇಸ್ ವಾಟ್ ಇಲ್ಲಿ ಏನ್ ಬರ್ತಿದ್ದೀನಲ್ಲ, ದಿಸ್ ಇಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಇದನ್ನ ಝೀರೋ ಅಂತ ಕೊಟ್ಟಿದ್ದಾರೆ. ಸೊ ಹಂಗಿದ್ರೆ ಎಂತ ಮ್ಯಾಟ್ರಿಕ್ಸ್ ಅದು ಅಂತ ಕೇಳ್ತಿರುವಂತದ್ದು. ಸೊ ಮೊದಲೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದಿದ್ದಾರೆ, ಹಾಗಾಗಿ ಒಂದು 3x3 ಮ್ಯಾಟ್ರಿಕ್ಸ್ ಬರ್ತಿದೆ. ಡಯಾಗ್ನಲ್ ಎಲಿಮೆಂಟ್ಸ್ ಝೀರೋ ಮಾಡಿಲ್ಲ, ನಾನ್ ಡಯಾಗ್ನಲ್ ಎಲಿಮೆಂಟ್ ಝೀರೋ ಮಾಡ್ಕೊಂತೀನಿ. ಸೊ ನನ್ನ ದೆನ್ ದಿಸ್ ಇಸ್ ಮೈ ಮ್ಯಾಟ್ರಿಕ್ಸ್ ಎ. ಹಾಗಿದ್ರೆ ಇದು ಎಂತ ಮ್ಯಾಟ್ರಿಕ್ಸ್ ಆಗುತ್ತೆ? ಇಟ್ ಇಸ್ ಎ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ ಮ್ಯಾಟ್ರಿಕ್ಸ್ ಅನ್ನು ನೋಡಿದ್ರೆ, ಇದು ಯೂನಿಟ್ ಮ್ಯಾಟ್ರಿಕ್ಸ್ ಅಲ್ಲ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳೋದಕ್ಕೆ ಅವ್ರು ಡಯಾಗ್ನಲ್ ಎಲಿಮೆಂಟ್ಸ್ ಏನು ಅಂತ ಕೊಟ್ಟೇ ಇಲ್ಲ. ಇನ್ನ ರೋ ಮ್ಯಾಟ್ರಿಕ್ಸ್ ಅಲ್ವೇ ಅಲ್ಲ. ರೋ ಮ್ಯಾಟ್ರಿಕ್ಸ್ ಅಂದ್ರೆ ಒಂದೇ ಒಂದು ರೋ ಇರೋದು. ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇದು. ಡಯಾಗ್ನಲ್ ನಾನ್ ಡಯಾಗ್ನಲ್ ಎಲಿಮೆಂಟ್ ಝೀರೋ ಇದ್ಬಿಟ್ರೆ, ಡಯಾಗ್ನಲ್ ಅಲ್ಲಿ ಮಾತ್ರ ಎಲಿಮೆಂಟ್ಸ್ ಇದೆ, ಇಟ್ ಇಸ್ ಅ ಡಯಾಗ್ನಲ್ ಮ್ಯಾಟ್ರಿಕ್ಸ್. A row matrix has only, ರೋ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಕಾಲಮ್ ಇದೆ ಅಂತ ಕೇಳ್ತಿರುವಂತದ್ದು. ಈಗ ನಾನು 2 ಎಕ್ಸಾಂಪಲ್ ತಗೊಂಡಿದ್ದೀನಿ ರೋ ಮ್ಯಾಟ್ರಿಕ್ಸ್ ಅಲ್ಲಿ. ಓಕೆ, ಐ ಕ್ಯಾನ್ ಟೇಕ್ another one, simple one. This is also a row matrix, ಒಂದೇ ಒಂದು ಎಲಿಮೆಂಟ್ ಇರುವಂತದ್ದು, ಬಟ್ ಇದು ಕೊನೆಗೆ ಬರ್ತೀನಿ. So this I see it's a row matrix which has one row, but how many column? 1 2 3. Okay, and ಇದು ರೋ ಮ್ಯಾಟ್ರಿಕ್ಸ್, ಒಂದೇ ಒಂದು ರೋ ಇರೋದು. ಕಾಲಮ್ ಎಷ್ಟು ಅಂದ್ರೆ 1 2 3 4 5. There are 5 columns. ಸೊ ನನಗೆ ರೋ ಮ್ಯಾಟ್ರಿಕ್ಸ್ ಆಗಿದೆ ಅಂದ್ರೆ ರೋ ಅಷ್ಟೇ ಒಂದಿರುತ್ತೆ, ಬಟ್ ಕಾಲಮ್ ಕ್ಯಾನ್ ಬಿ ಎನಿ ನಂಬರ್, 1 or more. ಇದು ನನ್ನ ರೋ ಮ್ಯಾಟ್ರಿಕ್ಸ್, ಒಂದೇ ಒಂದು ರೋ ಇದೆ. ಕಾಲಮ್ ಎಷ್ಟಿದೆ? ಒಂದೇ ಒಂದು ಕಾಲಮ್ ಇದೆ. ಸೊ ಇಟ್ ಇಸ್ ಅನ್ ರೋ ಮ್ಯಾಟ್ರಿಕ್ಸ್. ಸೊ ರೋ ಮ್ಯಾಟ್ರಿಕ್ಸ್ ಆಗಿದ್ರೆ ಕಾಲಮ್ ಎಷ್ಟಿರ್ಬೇಕು ಅಂದ್ರೆ 1 ಅಥವಾ 1ಕ್ಕಿಂತ ಜಾಸ್ತಿ ಇರ್ಬೋದು. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಅಂದ್ರೆ 1 ರೋ. ಇಟ್ ಇಸ್ ಎ ರೋ ಮ್ಯಾಟ್ರಿಕ್ಸ್ ಅಂದ್ರೆ ಒಂದ್ ರೋ ಇರುತ್ತೆ, ಹಾಕಿದ್ದೀನಲ್ಲ, 1 ರೋ ಇರುತ್ತೆ, 1 or more ಕಾಲಮ್ಸ್. ಓಕೆ, 1 or more ಕಾಲಮ್ಸ್ ಆಗುವಂಥದ್ದು. ಎ ಮ್ಯಾಟ್ರಿಕ್ಸ್ ಇಸ್ ಸೆಟ್ ಟು ಬಿ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಆರ್ಡರ್ ಕೊಟ್ಟಿದ್ದಾರೆ ನೋಡ್ರಿ, M by N ಅಂತ ಕೊಟ್ಟು
ಇದು ಸ್ಕ್ವಯರ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್? ಸ್ಕ್ವಯರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಾಗ್ಬೇಕು ಅಂದ್ರೆ ಎಂ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ರೋಸ್, ಇದು ಎನ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ಕಾಲಮ್ಸ್. ಸ್ಕ್ವಯರ್ ಮ್ಯಾಟ್ರಿಕ್ಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾ ಬರ್ದಿರೋದು ಒಂದು ಸ್ಕ್ವಯರ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸ್ ಹಿಯರ್ ಇಸ್ 2, ನಂಬರ್ ಆಫ್ ಕಾಲಮ್ ಇಸ್ ಆಲ್ಸೋ 2. ಅಂದ್ರೆ ನಂಬರ್ ಆಫ್ ರೋಸ್ ಈಕ್ವಲ್ಸ್ ನಂಬರ್ ಆಫ್ ಕಾಲಮ್ಸ್ ಆಗುತ್ತೆ. ಸೊ ಎಂ ಈಕ್ವಲ್ಸ್ ಎನ್ ಇಸ್ ದ ಆನ್ಸರ್. ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಎಂತ ಮ್ಯಾಟ್ರಿಕ್ಸ್ ಅನ್ನೋದು ಇದು ಎರಡು ವಿಧದಲ್ಲಿ ಕಂಡುಹಿಡಿಬಹುದು. ಐ ಶೋ ಯು ದ ಈಸಿಯೆಸ್ಟ್ ಒನ್. ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನ ಇಫ್ ಐ ಟೇಕ್ ಇಟ್ ಆಸ್ ಎ, ಐ ಹ್ಯಾವ್ ಟೇಕನ್ ದ ಎ ಟ್ರಾನ್ಸ್ಪೋಸ್. ಟ್ರಾನ್ಸ್ಪೋಸ್ ಅಂದ್ರೆ ಏನ್ ಮಾಡೋದು? ಫಸ್ಟ್ ರೋ ನ ಫಸ್ಟ್ ಕಾಲಮ್ ಆಗಿ ಬರ್ದಿದ್ದೀನಿ, ಸೆಕೆಂಡ್ ರೋ ನ ಸೆಕೆಂಡ್ ಕಾಲಮ್ ಆಗಿ ಚೇಂಜ್ ಮಾಡಿದ್ದೀನಿ, ಥರ್ಡ್ ರೋ ನ ಥರ್ಡ್ ಕಾಲಮ್. ಸೊ ಐ ಹ್ಯಾವ್ ಚೇಂಜ್ ರೋಸ್ ಟು ಕಾಲಮ್. ದಿಸ್ ಇಸ್ ಮೈ ಎ ಟ್ರಾನ್ಸ್ಪೋಸ್. ಮ್ಯಾಟ್ರಿಕ್ಸ್ ಎ ಇಂದ ಎ ಟ್ರಾನ್ಸ್ಪೋಸ್ ಬಂತು. ಈ ಮ್ಯಾಟ್ರಿಕ್ಸ್ ಪೂರ್ತಿಯಿಂದ ಒಂದು ಮೈನಸ್ ಕಾಮನ್ ಹೊರಗೆ ತಗೊಂತಿದ್ದೀನಿ ನಾನು. ಸೊ ಇಲ್ಲಿ 5 ಇಂದ ಮೈನಸ್ ತೆಗೆದ್ರೆ +5 ಆಗುತ್ತೆ, 7 ಇಂದ ಮೈನಸ್ ತೆಗೆದ್ರೆ -7. ಸೊ 5 ಅಲ್ಲಿ ಮೈನಸ್ ಹೊರಗೆ ತೆಗ್ದಿದ್ದೀನಿ -5, -11 ಇಂದ ಮೈನಸ್ ಹೊರಗೆ ತೆಗ್ದಿದ್ದೀನಿ +11, -7 ಮೈನಸ್ ಹೊರಗೆ ತೆಗೆದ್ರೆ +7 ಆಗುತ್ತೆ. 11 ಇಂದ ಮೈನಸ್ ತೆಗ್ದಿರಂದ್ರೆ -11. ಝೀರೋಗಳಿಗೆ ಏನ್ ನೆಗೆಟಿವ್ ಪಾಸಿಟಿವ್ ಚೆಕ್ ಮಾಡಕ್ ಹೋಗಲ್ಲ. ಅಂಡ್ ನಾವು ರಿಸಲ್ಟೆಂಟ್ ಈಗ ಉತ್ತರ ಬಂದಿದೆಯಲ್ಲ, ಈಗ ಅಬ್ಸರ್ವ್ ಮಾಡ್ರಿ. ಅಬ್ಸರ್ವ್ ವಿತ್ ಮ್ಯಾಟ್ರಿಕ್ಸ್ ಸೇಮೇ ಆಗಿರುತ್ತೆ. 0 4 5 -7 -5 4 0 11. All the elements are same. So there's nothing but matrix A. I'm getting A transpose equals -A. And this is the condition of skew symmetric matrix. ಯಾವುದೇ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಆಗ್ಬೇಕು ಅಂದ್ರೆ ಇಟ್ ಶುಡ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್. ಹಾಗಾಗಿ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್. ಐ ಟೋಲ್ಡ್ ಯು ದರ್ ಇಸ್ ಅನದರ್ ವೇ ಟು ಫೈಂಡ್ ಔಟ್ ಆಲ್ಸೋ, ಅಲ್ವಾ? ವಾಟ್ ಇಸ್ ದಟ್ ಅದರ್ ವೇ ಟು ಫೈಂಡ್ ಔಟ್? ಈ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಏನಾಗುತ್ತೆ ಅಂದ್ರೆ, ನಿಮ್ಮ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗ್ಲೂ 0 ಇರುತ್ತೆ. ಇದು ನಿಮ್ಮ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಆಗೋದಿಲ್ಲ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಕಾಣ್ತಿದ್ಯಾ ಇಲ್ಲಿಗೆ? ಹೌ ಡು ಐ ರೈಟ್ ಡಯಾಗ್ನಲ್ ಎಲಿಮೆಂಟ್ಸ್? ಈಗಾಗಲೇ ಅಂದಿದ್ದೆ ಅಲ್ವಾ, Aij I equals J ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅದು. ಸೊ ಆಲ್ ದಿ ಡಯಾಗ್ನಲ್ ಎಲಿಮೆಂಟ್ಸ್ ಶುಡ್ ಬಿ ಈಕ್ವಲ್ ಟು 0. ಅಂಡ್ ಇನ್ನೂ ಒಂದಾಗುತ್ತೆ. ಈಗ ಇದು ಡಯಾಗ್ನಲ್ ಎಲಿಮೆಂಟ್ಸ್. ವಾಟ್ ಇಸ್ ಮೈ ದಿಸ್ ಇಸ್ ಡಯಾಗ್ನಲ್ ಎಲಿಮೆಂಟ್ಸ್. ಅಂಡ್ ಇದಕ್ಕೆ ಪ್ಯಾರಲಲ್ ಇರತ್ತೆ ನೋಡ್ರಿ, ಇಲ್ಲಿಗೆ 5 11 ಕಾಣಿಸ್ತಿದ್ಯಾ? 5 11 ಹಂಗೆ ಈ ಡಯಾಗ್ನಲ್ ಈ ಕಡೆ ಪ್ಯಾರಲಲ್ ನೋಡ್ರಿ, ಪ್ಯಾರಲಲ್ ಗೆರೆಗೆ ಬರುವಂತ ಎಲಿಮೆಂಟ್ -5 -11 ಆಪೋಸಿಟ್ ಸೈನ್ ಇರುತ್ತೆ. ಓಕೆ, ಸೊ ದೀಸ್ ಆರ್ ಆಪೋಸಿಟ್ ಸೈನ್. ಅಂಡ್ ಸಿಮಿಲರ್ಲಿ ಇನ್ನೂ ಒಂದು, ಇದಕ್ಕೆ ಮತ್ತೊಂದು ಪ್ಯಾರಲಲ್ ಹಿಂಗ್ ತಗೊಂಡ್ರೆ ದಿಸ್ ಇಸ್ 7, ಅಂಡ್ ವೆನ್ ಯು ಅಬ್ಸರ್ವ್ ದೇರ್ ಇಟ್ ವಿಲ್ ಬಿ -7. ಸೊ ದಿಸ್ ಇಸ್ 7 ಅಂಡ್ ಇಟ್ ಇಸ್ -7. ಸೊ ಆಪೋಸಿಟ್ ಸೈನ್ಗಳು ಬರುತ್ತೆ. ದಿಸ್ ಇಸ್ ಸ್ಪೆಷಾಲಿಟಿ ಆಫ್ ನಿಮ್ಮ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಹಿಂಗ್ ನೋಡು ಹೇಳ್ಬಿಡ್ಬೋದು. ಐ ನೀಡ್ ನಾಟ್ ಹ್ಯಾವ್ ಟು ಫೈಂಡ್ ದಿಸ್. ಸೊ ಒಂದ್ ಕಂಡೀಷನ್ ಡಯಾಗ್ನಲ್ ಎಲಿಮೆಂಟ್ ಶುಡ್ ಬಿ ಸೇಮ್. ಅಂಡ್ ಅದರ್ ಕಂಡೀಷನ್ ಇನ್ನೇನ್ ಹೇಳೋದ್ ಹೆಂಗ್ ಹೇಳ್ತೀವಿ ಅಂದ್ರೆ Aij ಈಕ್ವಲ್ಸ್ -Aj ಅಂತೀವಿ. ಅಂದ್ರೆ ಈಗ ಈ ಎಲಿಮೆಂಟ್ ನ ಪೊಸಿಷನ್ ಹೇಳ್ಬೇಕು ಅಂದ್ರೆ ದಿಸ್ ಇಸ್ A12 ಫಸ್ಟ್ ರೋ ಸೆಕೆಂಡ್ ಕಾಲಮಿನ ಎಲಿಮೆಂಟ್. ಇದು ಸೆಕೆಂಡ್ ರೋ ಫಸ್ಟ್ ಕಾಲಮಿನ ಎಲಿಮೆಂಟ್. ಸೊ A12 ಏನಾಗಿದೆ ನನಗೆ 5, A21 ಏನಾಗಿದೆ -5. ಅದನ್ನೇ ಹೇಳೋದು A12 ಈಕ್ವಲ್ಸ್ -A21. ಓಕೆ, ನಿಮ್ಮ ಇದಕ್ಕೂ ಚಿಹ್ನೆ ಅಷ್ಟೇ ಬದಲಾಗಿರುವಂತದ್ದು. ಸೊ ಅದನ್ನ ನಿಮ್ಮ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇನ ಕಂಡೀಷನ್ ಇದು. ಹಿಂಗೂ ಹೇಳ್ಬೋದು ನಾನು. ಲುಕಿಂಗ್ ಇನ್ ಟು ಮೈ ನಿನ್ನ ಡಯಾಗ್ನಲ್ ಎಲಿಮೆಂಟ್ 0 ಆಗಿದ್ದು ಅದಕ್ಕೆ ಪ್ಯಾರಲಲ್ ಇರುವಂತ ಸಂಖ್ಯೆಗಳನ್ನು ನೋಡ್ತಾ ಬಂದ್ರೆ opposite ಸೈನ್ಗಳು ಬಂದ್ರೆ ನನಗೆ, if I get it as opposite signs, then I can say it is a skew symmetric matrix. Now about this is about your identity matrix ಬಗ್ಗೆ ಮಾಹಿತಿ ಕೊಡ್ತಿರುವಂತದ್ದು. Okay, identity matrix ಈಗಾಗಲೇ ನೋಡಿದ್ದೀನಿ. ಎಂತದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀನಿ ನಾನು? ಹಿಂಗಿರುತ್ತಲ್ಲ 1 0 0 1. ಇದು 2x2 2 ರೋ 2 ಕಾಲಮ್ ಇರುವಂತ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಿರುತ್ತೆ 0 ಇರುತ್ತೆ. ಸೊ ಅದನ್ನೇ I not equal to J ಅನ್ನೋದು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂಡ್ ದಟ್ ವಿಲ್ ಬಿ 0. ಅಂಡ್ ಡಯಾಗ್ನಲ್ ಎಲಿಮೆಂಟ್ಸ್ ಯಾವಾಗ ಅಂತೀವಿ? I equals J ಬಂದಾಗ ಡಯಾಗ್ನಲ್ ಎಲಿಮೆಂಟ್ಸ್ ಅಂತೀವಿ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರುತ್ತೆ 1. ಸೊ Aij is 1 ಡಯಾಗ್ನಲ್ ಎಲಿಮೆಂಟ್ಸ್ ಗೆ, Aij is 0 ಫಾರ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್. ಓಕೆ, ಹಾಗಾಗಿ ನನ್ನ ಮೊದಲನೇದು A is a ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದಿದ್ದಾರೆ. ದಿಸ್ ಇಸ್ ಫಾಲ್ಸ್.
whereas A is a square matrix, is an identity matrix if ಕಂಡೀಷನ್ ಕೊಟ್ಟಿದಾರಲ್ವಾ, ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗುತ್ತೆ, ದಿಸ್ ಇಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ದಟ್ ಇಸ್ ವಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್. ಹಾಗಾಗಿ ನನ್ನ ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ದಿಸ್ ಇಸ್ ಆಪ್ಷನ್ ಬಿ. ಓಕೆ, ಕೊಟ್ಟಿರುವಂತ ಮ್ಯಾಟ್ರಿಕ್ಸು ಫಸ್ಟ್ ಇದು ಎಂತ ಮ್ಯಾಟ್ರಿಕ್ಸ್ ಅಂತ ಹೇಳ್ಬಿಡ್ತೀನಿ. ದ ಮೊಮೆಂಟ್ ವಿ ಲುಕ್ ಇನ್ ಟು ಇಟ್, ಒನ್ ಇಟ್ ಇಸ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, 3 ರೋ 3 ಕಾಲಮ್ ಇದೆ. ಎರಡನೇದು ನಾನ್ ಡಯಾಗ್ನಲ್ ಎಲಿಮೆಂಟ್ಸ್, ಇದು ಡಯಾಗ್ನಲ್ ಅಲ್ವಾ, ಹಾಗಾಗಿ ಅದರ ಹೊರತುಪಡಿಸಿ ಹೊರಗಿರೋದಲ್ಲ ನಾನ್ ಡಯಾಗ್ನಲ್. ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಇದೆ. ಸೊ ಎಂತ ಮ್ಯಾಟ್ರಿಕ್ಸ್ ಇದ್ರೆ ಇಟ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಮೊದಲು ಇಟ್ಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಓಕೆ, ಯಾವ್ದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗ್ಬೇಕು ನನಗೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಯಾವಾಗ ಆಗತ್ತೆ? ಸ್ಕೇಲಾರ್ ಮ್ಯಾಟ್ರಿಕ್ಸ್ ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗ್ಬೇಕು, ಆಮೇಲೆ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹಿಂಗೆ ಇರುತ್ತೆ, ಬಟ್ ಅದರ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇರ್ಬೇಕು ನನಗೆ. ಹಂಗಿದ್ರೆ ಮಾತ್ರ ನನ್ನ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುವಂಥದ್ದು. ಸೊ ಇಲ್ಲಿ ನನಗೆ ಏನಾಗಿದೆ, ಡಯಾಗ್ನಲ್ ಎಲಿಮೆಂಟ್ ಸೇಮ್ ಆಗಿಲ್ಲ, ಹಾಗಾಗಿ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗೋದಿಲ್ಲ. ಸೊ ನನ್ನ ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್. ಅಂಡ್ ಇನ್ನೊಂದು ಹೇಳ್ತಾರೆ, ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತಾನೆ. ಸೊ ಇಫ್ ಐ ಟೇಕ್ ಎನ್ ಎಕ್ಸಾಂಪಲ್ ಫಾರ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಇರುತ್ತೆ, ಇಟ್ಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇರುತ್ತೆ, ಫಸ್ಟ್ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗ್ನಲ್ ಮಾತ್ರ ಎಲಿಮೆಂಟ್ಸ್ ಇರುತ್ತೆ ಅನ್ನೋದನ್ನ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಉಳಿದಿದ್ ಕಡೆ 0 ಇರಬೇಕು ಡಯಾಗ್ನಲ್ ಮ್ಯಾಟ್ರಿಕ್ಸ್ಗೆ. ಸೊ ಇದು ಫಸ್ಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಆಮೇಲೆ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ ಸೇಮ್ ಆದ್ರೆ, ಹಾಗಾಗಿ ಯಾವುದೇ ನಿಮ್ಮ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಹೇಳ್ಕೊಳ್ರಿ, ಆಟೋಮ್ಯಾಟಿಕ್ಲಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗೇ ಆಗುತ್ತೆ. ಬಿಕಾಸ್ ಓನ್ಲಿ ಡಯಾಗ್ನಲ್ ಅಲ್ಲಿ ಅಷ್ಟೇ ಇದು ಸೇಮ್ ಆಗ್ತಿದೆ. ಅಂಡ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಅಷ್ಟೇ ಎಲಿಮೆಂಟ್ಸ್ ಬೇಕು ನಮಗೆ. So that is every scalar matrix is a diagonal matrix. It is true. Whereas reverse true illa. Ella scalar matrix diagonal matrix age agatte. Diagonal matrix agatte, but reverse agodilla. Ella diagonal matrix scalar matrix agatte agodilla illige. Heng gottagutte nanige? You can observe here. This is an example for a diagonal matrix ido, but ಡಯಾಗ್ನಲ್ ಸೇಮ್ ಇಲ್ಲ ಅಲ್ಲ, ಹಾಗಾಗಿ ಸ್ಕೇಲಾರ್ ಆಗ್ತಿಲ್ಲ ಅದು. ಸೊ ನನ್ನ ಆಪ್ಷನ್ಸ್, ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್, ಸ್ಟೇಟ್ಮೆಂಟ್ 2 ಇಸ್ ಟ್ರೂ. ಸೊ ಆಪ್ಷನ್ ಬಿ. This is about identity scalar diagonal matrix, identity matrix ಅನ್ನೋದು. First let me explain. ಇದು ಎಂತ ಮ್ಯಾಟ್ರಿಕ್ಸ್? ಡಯಾಗ್ನಲ್ ಅಲ್ಲಿ ಅಷ್ಟೇ ಎಲಿಮೆಂಟ್ ಇದೆ, ನಾನ್ ಡಯಾಗ್ನಲ್ ಎಲ್ಲವೂ 0 ಆಗಿದೆ. ಒನ್ಲಿ ಇನ್ ಡಯಾಗ್ನಲ್ ಐ ಹ್ಯಾವ್ ಎಲಿಮೆಂಟ್ಸ್, ಆಲ್ ಅದರ್ ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಅಂದ್ರೆ ಇಟ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಓಕೆ, ಕಮಿಂಗ್ ಟು ದಿಸ್ ಮ್ಯಾಟ್ರಿಕ್ಸ್, ಫಸ್ಟ್ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಇಟ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಯಾಕೆ? ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಇದೆ, ಡಯಾಗ್ನಲ್ ಅಲ್ಲಿ ಅಷ್ಟೇ ಎಲಿಮೆಂಟ್ ಇದೆ. ಅಂಡ್ ಡಯಾಗ್ನಲ್ ಎಲ್ಲವೂ ಸೇಮ್ ಇರೋದ್ರಿಂದ ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗತ್ತೆ. ಅಂಡ್ ಕಮಿಂಗ್ ಫಸ್ಟ್ ನಾನ್ ಡಯಾಗ್ನಲ್ 0 ಇದೆ, ಡಯಾಗ್ನಲ್ ಅಲ್ಲಿ ಅಷ್ಟೇ ಎಲಿಮೆಂಟ್ ಇದೆ, ಹಾಗಾಗಿ ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಅಂಡ್ ಡಯಾಗ್ನಲ್ ಎಲ್ಲವೂ ಸೇಮ್ ಇದೆ, ಸೊ ಇಟ್ಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. Now it is all the elements same ಇದ್ದು 1 ಆಗಿರೋದ್ರಿಂದ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ. ಓಕೆ, ಈಗ ಇವ್ರು ಕೇಳೋ ಪ್ರಶ್ನೆಗೆ ಬರೋಣ. ಸೊ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಆಕ್ಚುಲಿ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಎಕ್ಸಾಂಪಲ್ ಕೊಡ್ತೀವಿ, ಇದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ನಾವು ಲುಕ್ ಇಟ್ ಯಾ, ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಹೌದಲ್ಲ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗುತ್ತೆ, ತೋರಿಸಿದೀವಿ ಇಲ್ಲಿಗೆ. ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಹೌದು, ಎವ್ರಿ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗುತ್ತದು. ಎವ್ರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂದಿದ್ದಾನೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗ್ತಿದೆ ಅಲ್ವಾ? ಸೊ ದಿಸ್ ಟ್ರೂ. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಇನ್ ದ ಫಾಲೋಯಿಂಗ್ I have to identify the matrix, ಎಂತ ಮ್ಯಾಟ್ರಿಕ್ಸ್ ಅನ್ನೋದನ್ನ. ಓಕೆ, ದಿಸ್ ಈಸಿ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತಿದ್ದಾರೆ. ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಿರ್ಬೇಕು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಕೊಟ್ಟಿರೋದು 4 ಸ್ಕ್ವೇರ್ ಮ್ಯಾಟ್ರಿಕ್ಸ್.
ಅಂಡ್ ಇನ್ನೂ ಒಂದ್ ಏನಾಗಿರ್ಬೇಕು, ಸ್ಕೆಲಾರ್ ಮ್ಯಾಟ್ರಿಕ್ಸ್ ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಆಗಿರುತ್ತೆ. ಸೊ ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಇರೋದು ಎರಡೇ ಇದಷ್ಟಕ್ಕೆ ಇದೆ. ನಾನ್ ಡಯಾಗ್ನಲ್ ಎಲಿಮೆಂಟ್ ಕಾಣ್ತಿದ್ಯಾ, 0 ಆಗ್ತಿರುವಂತದ್ದು. ಅಂಡ್ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇರಬೇಕು. ಸೊ ಡಯಾಗ್ನಲ್ ಎಲಿಮೆಂಟ್ ಸೇಮ್ ಯಾವ್ದಕ್ ಸಿಗ್ತಿದೆ, 4 4 ಬರ್ತಿದೆ ಅಲ್ವಾ, ಇದಕ್ಕೆ ಒಂದೇ ಸಿಗೋದು. ಸೊ ಆಪ್ಷನ್ ಸಿ ಇಸ್ ಮೈ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಆಗಿದೆ, ಡಯಾಗ್ನಲ್ ಎಲಿಮೆಂಟ್ ಸೇಮ್ ಇರಬೇಕು ಇದೆ, ದಟ್ ಇಸ್ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಈಗ ಕೊಟ್ಟಿರೋದ್ರಲ್ಲಿ ಯಾವುದು ಡಯಾಗ್ನಲ್ ಮ್ಯಾಟ್ರಿಕ್ಸ್? ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಅಂಡ್ ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಇರುತ್ತೆ. ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಏನಾದ್ರೂ ಎಲಿಮೆಂಟ್ಸ್ ಇರ್ಬೋದು, ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಎರಡೇ ಮೈನ್ ನೋಡೋದು, ಸ್ಕ್ವೇರ್ ಮ್ಯಾಟ್ರಿಕ್ಸ್, ನಾನ್ ಡಯಾಗ್ನಲ್ ಎಲಿಮೆಂಟ್ 0. ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ, ರೂಲ್ಡ್ ಔಟ್ ಫಸ್ಟ್. ಇನ್ನ ನನ್ನ ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಎಲ್ಲಿದೆ ನೋಡ್ರಿ, ಇದು ಡಯಾಗ್ನಲ್ ಎಲಿಮೆಂಟ್ 0 ನಂಗೆ ಆಗ್ಬೇಡ, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಬೇಕು. ಇದಕ್ ಬಂದ್ರೆ ನಾನ್ ಡಯಾಗ್ನಲ್ 3 ಇದೆ. ಕಮಿಂಗ್ ಯಾ ನಾನ್ ಡಯಾಗ್ನಲ್ ಎಲಿಮೆಂಟ್ 0. ಸೊ ದಿಸ್ ಇಸ್ ಮೈ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿದ್ದು. ನಾನ್ ಡಯಾಗ್ನಲ್ ಹೊರಗಿರೋ ಎಲಿಮೆಂಟ್ 0 ಆದ್ರೆ ಇಟ್ ಇಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್. ದಟ್ ಇಸ್ ದಿ ಆನ್ಸರ್. ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ವಾಟ್ ಕೈಂಡ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇರುವಂತದಿರೋ. ಸೊ ಇಯರ್ ಇಟ್ ಇಸ್ ಕೊಟ್ಟಿರೋ ಆಪ್ಷನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದಿದ್ದಾರೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ 1 ಇರಬೇಕು. ಸೊ ಇಟ್ ಇಸ್ ನಾಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. And whether it is symmetric matrix ಅಂತಿರುವಂತದ್ದು, I'll keep it pending, I'll get back to this. Skew symmetric ಅಂತ ಕೇಳ್ತಾರೆ. ಸ್ಕ್ಯೂ ಸಿಮೆಟ್ರಿಕ್ ಮುಂಚೆನೆ ಹೇಳ್ದೆ ನಾನು. ಸ್ಕ್ಯೂ ಸಿಮೆಟ್ರಿಕ್ಗೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲವೂ 0 ಆಗುತ್ತೆ. ಓಕೆ, ಸೊ ಇಟ್ ಇಸ್ ನಾಟ್ ಸ್ಕ್ಯೂ ಸಿಮೆಟ್ರಿಕ್. ಸ್ಕೇಲಾರ್ ಅಂತ ಕೇಳಿದ್ರೆ ಏನು? ಸ್ಕೇಲಾರ್ ಅಂದ್ರೆ ಏನಾಗ್ಬೇಕು, ಡಯಾಗ್ನಲ್ ಎಲ್ಲ ಸೇಮ್ ಇರಬೇಕು. ಇಲ್ಲಿ 1 ಇದ್ರೆ ಇಲ್ಲೂ 1, ಇಲ್ಲೂ 1 ಇರುತ್ತೆ. ಅಥವಾ 2 ಇದ್ರೆ ಇದು 2 2, ದಿಸ್ ಶುಡ್ ಬಿ ಸೇಮ್. ಹಂಗಿದ್ರೆ ಸ್ಕೇಲಾರ್. ಬಿಟ್ಟಿರೋ ಆಪ್ಷನ್ ಏನು, ಸಿಮೆಟ್ರಿಕ್ ಆಗ್ಬೇಕು. ಅಲ್ಲಿಗೆ ಸಿಮೆಟ್ರಿಕ್ ಆಗೋ ಕಂಡೀಷನ್ ಏನಾಗುತ್ತೆ ಅಂದ್ರೆ, ನಿಮ್ಮ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಎ ಅಂತ ಮಾಡಿ ನೋಡಿಬೇಕು ಅಂದ್ರೆ, ಟೇಕಿಂಗ್ ಇಟ್ ಆಸ್ ಎ ಟ್ರಾನ್ಸ್ಪೋಸ್ ಕಂಡಿಡದ್ ಮಾಡಿ ನೋಡ್ರಿ ಬರುತ್ತೆ. ಬಟ್ ಯರ್ ನೋಡ್ ವಿತ್ ಎ ನಾವ್ ಈಗಾಗ್ಲೇ ಎಲಿಮಿನೇಟ್ ಮಾಡೋದು, ಎ ಇಲ್ಲ, ಸಿ ಇಲ್ಲ, ಡಿ ಇಲ್ಲ ಅಂತ ಎಲಿಮಿನೇಟ್ ಮಾಡಿರೋದ್ರಿಂದ ಅಲ್ಲಿಗೆ ಆಪ್ಷನ್ ಸಿಕ್ಬಿಡುತ್ತೆ, ಇಟ್ ಇಸ್ ಬಿ. A square matrix in which all element except at least one element in a diagonal or 0 is said to be. Okay, ಇಲ್ಲಿ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲ ಅವ್ರು ಹೇಳಿರೋ ಅರ್ಥ ಇಲ್ಲಿಗೆ, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲಾ ಎಲಿಮೆಂಟು 0 ಆದ್ರೆ ಕನಿಷ್ಠ ಪಕ್ಷ ಒಂದು ಎಲಿಮೆಂಟ್ ಡಯಾಗ್ನಲ್ ಅಲ್ಲಿ ಹೊರತುಪಡಿಸಿ. ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಆಲ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಡಯಾಗ್ನಲ್ ಅಂದ್ರೆ ನಮ್ಮ ಡಯಾಗ್ನಲ್ ಅಲ್ಲಿ ಕೊನೆ ಪಕ್ಷ ಒಂದಾದ್ರೂ ಎಲಿಮೆಂಟ್ ಹೊರತುಪಡಿಸಿ ಉಳಿದಿರೋ ಎಲ್ಲಾ ಎಲಿಮೆಂಟ್ ಅಂದ್ರೆ ಅರ್ಥ, ನನ್ನ ಡಯಾಗ್ನಲ್ ಅಲ್ಲಿ 3 ಎಲಿಮೆಂಟ್ ಬರುತ್ತೆ ಇಲ್ಲಿಗೆ. ಅಟ್ ಲೀಸ್ಟ್ 1 ಅಂದ್ರೆ ಒಂದು ಇಲ್ಲಿ 0 ಆಗದೆ ಇರುವಂತದ್ದು, ಅಥವಾ 2 ಎಲಿಮೆಂಟ್ 0 ಆಗದೆ ಇರ್ಬೋದು, ಅಥವಾ 3 ಎಲಿಮೆಂಟ್. ಅಟ್ ಲೀಸ್ಟ್ ಅಂದ್ರೆ ಅದೇ ಒಂದಕ್ಕಿಂತ ಜಾಸ್ತಿ ಅನ್ನೋದು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ 0 ಆಗದೆ ಇರುವಂತದ್ದು ಈ 3 ಕೇಸಸ್ ಸಾಧ್ಯ. ಉಳಿದಿರೋ ಎಲಿಮೆಂಟ್ ಅಲ್ಲ 0, ಅದನ್ನೇ ಅಂತಿರೋದು ಆಲ್ ಎಲಿಮೆಂಟ್ ಎಕ್ಸೆಪ್ಟ್, ಹೊರತುಪಡಿಸಿ, ಯಾವ್ದನ್ನ ಹೊರತುಪಡಿಸಿ, ಎಕ್ಸೆಪ್ಟ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಡಯಾಗ್ನಲ್. ಓಕೆ, ಸೊ ಹಂಗಿದ್ರೆ ಅದರ್ ಅಟ್ ಲೀಸ್ಟ್ ಆಲ್ ಎಲಿಮೆಂಟ್ಸ್ ಆರ್ 0 ಎಕ್ಸೆಪ್ಟ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಡಯಾಗ್ನಲ್. ಹಾಗಿದ್ರೆ ಎಂತ ಮ್ಯಾಟ್ರಿಕ್ಸ್ ಇದು ಅಂತ ಕೇಳ್ತಿದ್ದಾರೆ. ಅಂಡ್ 3 ಮ್ಯಾಟ್ರಿಕ್ಸ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಿರೋದು ಡಯಾಗ್ನಲ್ ಎಲಿಮೆಂಟ್ಸ್ ಹೊರತುಪಡಿಸಿದ್ರೆ ನಿಮ್ಮ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಇನ ಡೆಫಿನಿಷನ್ ಏನ್ ಹೇಳುತ್ತೆ ಅಂದ್ರೆ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 ಅಂತ ಹೇಳುತ್ತೆ ನನಗೆ. ಓಕೆ, ಸೊ 3 ಕೇಸಲ್ಲಿ ಅಬ್ಸರ್ವ್ ಮಾಡ್ರಿ, ನಾನ್ ಡಯಾಗ್ನಲ್ ಎಲಿಮೆಂಟ್ 0 ಆಗ್ತಿದೆ ನನಗೆ. ಸೊ ಇಟ್ ಇಸ್ ಆಪ್ಷನ್ ಎ. ಅಂಡ್ ಎನಿವೇ ನನಗೆ ಆಪ್ಷನ್ ಬಿ ಸಿ ಬರೋಕ್ ಸಾಧ್ಯನೇ ಇಲ್ಲ. ಯಾಕೆ ಆಪ್ಷನ್ ಬಿ ಸಿ ಬರೋಲ್ಲ ಅಂದ್ರೆ, ಬಿ ಇಸ್ ನಲ್ ಮ್ಯಾಟ್ರಿಕ್ಸ್ ಅಂದ್ರೆ ಎಲ್ಲ ಎಲಿಮೆಂಟ್ 0 ಆಗ್ಬಿಡ್ಬೇಕು, ಹಂಗಾಗ್ತಿಲ್ಲ. ಅಂಡ್ ಎ ಇಸ್ ಯೂನಿಟ್ ಮ್ಯಾಟ್ರಿಕ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 1 ಇರ್ಬೇಕು, ಅದೂ ಇಲ್ಲ. ಈ ಯೂನಿಟ್ ಮ್ಯಾಟ್ರಿಕ್ಸ್ ಅನ್ನೋದು ಒಂದೇ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೋದು ಒಂದೇ, ಬೋತ್ ಆರ್ ಒನ್ ಅಂಡ್ ದ ಸೇಮ್. ಸೊ ಇಟ್ ಇಸ್ ನಾಟ್ ಐಡೆಂಟಿಟಿ ಅಥವಾ ಯೂನಿಟ್ ಅಂತ ಹೇಳ್ಬೋದು. ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಇಸ್ ಡಿಫ್ರೆಂಟ್. ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದು, it will be like this 1 2 3. if I give some number like this 4 7 2 ತಗೋಣ. ಇಲ್ಲಿ ಹಿಂಗಿರುತ್ತೆ, ಒನ್ ಸೈಡ್ ಆಫ್ ಎ
ಡಯಾಗ್ನಲ್ ಮಾತ್ರ ಒಂದು ಟ್ರಯಾಂಗಲ್ ರೀತಿ ಫಾರ್ಮ್ ಆಗ್ತದೆ, ಇಲ್ಲಷ್ಟೇ ಎಲಿಮೆಂಟ್ಸ್ ಇರುತ್ತೆ, ಉಳಿದಿದ್ ಕಡೆ 0 ಇರುತ್ತೆ ಅಂತ ಹೇಳೋದು. ಇದನ್ನ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತೀವಿ. ಸೊ ಇಟ್ ಇಸ್ ನಾಟ್ ಎ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಇನ್ನ ಉಳಿದಿರೋ ಪ್ರಶ್ನೆಗಳನ್ನ ಪಾರ್ಟ್ 3 ಅಲ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ.